ಧರ್ಮಸ್ಥಳದಲ್ಲಿ 88ನೇ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮವನ್ನು ವಸತಿ ಸಚಿವ ವಿ ಸೋಮಣ್ಣ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಶ್ವದಲ್ಲಿ ಅತಿ ಶ್ರೇಷ್ಠ ಧಾರ್ಮಿಕ ಕೇಂದ್ರವಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರಿಗೆ ಭಾರತ ರತ್ನ ಪುರಸ್ಕಾರ ಸಿಗಬೇಕೆಂದು ಕೋಟ್ಯಾಂತರ ಭಕ್ತರ ಆಶಯ. ಅವರಿಗೆ ಭಾರತ ರತ್ನ ಪುರಸ್ಕಾರ ಕೊಡುವಂತೆ ಮುಖ್ಯವಾಗಿ ಯಡಿಯೂರಪ್ಪ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಎಂದಿದ್ದಾರೆ. ನನಗೆ ಈ ಸಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಅಂತ, ಆ ಪ್ರಶಸ್ತಿಗೆ ಏನಾದರೂ ಇವತ್ತು ದೊಡ್ಡ ಹಿರಿಮೆ ಬಂದಿದೆ ಅಂದರೆ ಇಂಥ ಪೂಜ್ಯರನ್ನು ನಾವು ಗುರುತಿಸಿರ್ತಕ್ಕಂಥದ್ದು. ಅದಕ್ಕೆ ಕಾರಣವಿನ ಪೂಜ್ಯರ ಕೆಲಸ ಕಾರ್ಯಗಳು ಸಾಕಷ್ಟಿದೆ. ನನ್ನ ಆಶಯ ಇಷ್ಟೇ, ನಾನು ಸಿದ್ಧಗಂಗೆಯ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪರಮ ಶಿಷ್ಯ, ಪರಮ ಪೂಜ್ಯ ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಸ್ವಾಮಿಗಳವರ ಮತ್ತೊಬ್ಬ ಶಿಷ್ಯ. ಅವರಿಬ್ಬರನ್ನು ಹೊರತುಪಡಿಸಿ ಪ್ರಾಯಶಃ ಮತ್ತೊಬ್ಬರನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು 100 ಕಾಲ ಅವರ ಆಶೀರ್ವಾದ ಬೇಕು ಅಂತ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡೋದು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರನ್ನು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಸರ್ಕಾರಕ್ಕೆ, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಾಳೆ ಒಂದು ಪತ್ರ ಬರೆಯೋದ್ರ ಮುಖೇನ ವಿನಂತಿ ಮಾಡ್ತೀನಿ. ಕೇಂದ್ರ ಸರ್ಕಾರಕ್ಕೆ, ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಅಚ್ಚುಮೆಚ್ಚಿನ ಪುಣ್ಯಕ್ಷೇತ್ರ ಕರ್ನಾಟಕದಲ್ಲಿದೆ ಅಂದರೆ ಅದು ಶ್ರೀ ಧರ್ಮಸ್ಥಳ ಅನ್ನೋದನ್ನು ಈಗಾಗಲೇ ಮನಗಂಡಿದ್ದಾರೆ. ಏನು ಅವರು ಇವತ್ತು ಭಾರತ ದೇಶದಲ್ಲಿ ಹೊಸ ಒಂದು ಇದನ್ನು ಸಂಸತ್ ಭವನವನ್ನು ಕಟ್ತಾ ಇದ್ದಾರೆ, ಅದಕ್ಕೂ ಕೂಡ ಕರ್ನಾಟಕದ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಅವರಲ್ಲೂ ಕೂಡ ವಿನಂತಿ ಮಾಡ್ತೀನಿ, ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಏನು ಇವತ್ತು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಕೇವಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲ, ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಅದು ಕೂಡ ಅದಕ್ಕೆ ಆ ಸ್ಥಾನಕ್ಕೆ ದೊಡ್ಡದಾಗಿರೋದಿನ ಪ್ರಶಸ್ತಿಗೆ ಪೂಜ್ಯರಿಗಲ್ಲ ಅನ್ನೋ ಮಾತನ್ನು ಹೇಳಿ, ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥವನು. 8 ವರ್ಷದ ಮಗುವಾಗಿದ್ದಾಗ ನನ್ನನ್ನು ನನ್ನ ತಾಯಿ ಶ್ರೀ ಕ್ಷೇತ್ರಕ್ಕೆ ಪರಿಚಯಿಸಿದ್ದು. ಅದಾದ ಮೇಲೆ ನಾನು ಬಂದಂಥ ಅನೇಕ ಘಟನೆಗಳಲ್ಲಿ ಪ್ರಾಯಶಃ ಪೂಜ್ಯರಿಗೆ ಅರಿವಿಲ್ಲದೆ ಬರ್ತಕ್ಕಂಥ ಸನ್ನಿವೇಶಗಳಲ್ಲಿ ಒಂದು ಸತ್ಯ, ನಿಷ್ಕಲ್ಮಶವಾದ ಮನೋಭಾವನೆಗಳಿದ್ರಿ. ದೇವರನ್ನು ಬೇರೊಬ್ಬರ ಕಡೆಯಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾರು ಗೌರವದಿಂದ ಭಕ್ತಿಯಿಂದ ಕಾಣ್ತಾರೆ ಅಂತ ಎಲ್ಲರಿಗೂ ಕೂಡ ಸಮಾನತೆಯನ್ನು ನೀಡ್ತಕ್ಕಂಥ ಅದಕ್ಕೆ ಧರ್ಮಸ್ಥಳ ಎಷ್ಟು ಮಟ್ಟಿಗೆ ನನಗೆ ಶಕ್ತಿಯನ್ನು ತುಂಬಿದೆ ಅಂದರೆ ಅದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಆವರಿಸಿರುವಂತಹ ಎಲ್ಲ ಕತ್ತಲೆ ದೂರವಾಗಲಿ ಎಂಬುದಾಗಿ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ, ಮಾನ್ಯ ವಸತಿ ಸಚಿವರು ಶ್ರೀ ವಿ ಸೋಮಣ್ಣ ಅವರು ಇದೀಗ 88ನೆಯ ಸರ್ವ ಧರ್ಮ ಸಮ್ಮೇಳನವನ್ನು ದೀಪ ಪ್ರಜ್ವಾಲನೆ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಜಾತಿ ಮತ ಧರ್ಮಗಳ ವಿಚಾರಗಳನ್ನು ತೋರಿಸಲು ಚಲಾಯಿಸ್ತಾಳೆ ಎಂದಾದರೆ ಅಥವಾ ಕಚೇರಿಯಲ್ಲಿ ಉದ್ಯೋಗಸ್ಥರಾಗಿದ್ದಾಳೆ ಎಂದರೆ ಜನರು ಹುಬ್ಬೇರಿಸ್ತಿದ್ರು. ಗ್ರಂಥಗಳ ವ್ಯಾಖ್ಯಾನ ಮಾಡುವಂತಹ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದವರು. ಅದರ ಜೊತೆಗೆ ಪಾಲಿ, ಅಪಭ್ರಂಶ, ಬ್ರಾಹ್ಮಿ ಮುಂತಾದ ಪ್ರಾಚ್ಯ ಭಾಷೆ ಅಧ್ಯಕ್ಷರಿಗೆ ಸಮರ್ಪಿಸುವಂತಹ ಸನ್ಮಾನ ಪತ್ರವನ್ನು ವಾಚಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ.